ಭೀಮಾ ತೀರದ ಸತ್ಯ ಕಥೆಗಳು ಭಾಗ 29. ನಾನು ಚೈತ್ರ ಹರೀಶ್. ಭೀಮಾ ತೀರದ ಬ್ರಿಡ್ಜ್, ಆ ಬ್ರಿಡ್ಜ್ನ ಸಮೀಪವೇ ಇರೋ ಸೊನ್ನ. ಆ ಗ್ರಾಮ ಭೀಮಾ ತೀರದ ರಕ್ತ ಚರಿತ್ರೆಯ ಪುಟಗಳಲ್ಲಿ ಟಾಪ್ನಲ್ಲಿರುತ್ತೆ. ಆ ಊರು ಆಗಿನ ಕಾಲದಲ್ಲೇ ಫುಲ್ ಫೇಮಸ್ ಆಗಿತ್ತು. ಇಷ್ಟಕ್ಕೂ ಆ ಗ್ರಾಮದಲ್ಲಿ ನಡೆದಿದ್ದ ಹತ್ಯೆಗಳೆಷ್ಟು? ಈಗ ಆ ಗ್ರಾಮ ಹೇಗಿದೆ? ಆ ಗ್ರಾಮ ಯಾರ ಕಂಟ್ರೋಲ್ನಲ್ಲಿ ಇತ್ತು ಅನ್ನೋ ಇಂಟ್ರೆಸ್ಟಿಂಗ್ ಕತೆ ಇಲ್ಲಿದೆ ನೋಡಿ. ಇಲ್ಲಿ ನಮ್ಮ ಭೀಮಾ ತೀರದ ದಂಡಿಗಿದ್ದಂಥ ಈ ನಮ್ಮ ಊರ ಬಗ್ಗೆನೂ ಒಂದು ವರ್ಣನೆ ಮಾಡಿ ಹಾಡ ಬರೆದ್ರಿ ಸರ್. ಸೊನ್ನದೂರ ಭಾಳ ಶಿಸ್ತು ಭೀಮ ಘಾಟಿಗೆ ಅಂತೇಳಿ, ಬಸವದೇವ ವರವ ಕೊಡುವ ನಮ್ಮ ಆಟಿಗೆ ಅಂತೇಳಿ ಆ ಆಟದೊಳಗೆ ಸಹಿತ ಹಾಕಿ ಹಿಂದಿನ ಹಿರಿಯರು ಹಿಡ್ಕೊಂಡು ಬಂದರು ಸರ್. ನಮ್ಮ ಊರಿಗೆ ಒಂದೇ ಒಂದು ಕಲಂಕ ಇಲ್ಲ ಸರ್. ಹೀಗೆ ಭೀಮಾ ತೀರದ ಸೊನ್ನದ ಬಗ್ಗೆ ಹಾಡಿ ಹೊಗಳುವ ಇವರಿಗೆ ಭೀಮಾ ತೀರ ಅಂದ್ರೆ ಈಗ್ಲೂ ಅಭಿಮಾನ, ಪ್ರೀತಿ, ಗೌರವಾಗಿದೆ. ಇವರು ಮಾತ್ರವಲ್ಲ, ಭೀಮೆಯ ನೀರು ಕುಡಿದಿರೋ ಪ್ರತಿಯೊಬ್ಬರೂ ಕೂಡ ಭೀಮೆ ಅನ್ನೋ ತಾಯಿಯನ್ನ ಮರೆಯಲ್ಲ, ಮರೆತು ಬಾಳೋದೇ ಇಲ್ಲ ಬಿಡಿ. ಆದರೆ ಒಂದು ಕಾಲ ಆಗಿತ್ತು. ಆ ಕಾಲದಲ್ಲಿ ಸೊನ್ನದೂರಿನಲ್ಲಿ ಜನರ ಪರವಾಗಿ ನಿಲ್ಲುತ್ತಿದ್ದ ಕೆಲವು ಕುಟುಂಬಗಳಿದ್ವು. ಆಸ್ತಿ ಪಾಸ್ತಿ, ದುಡ್ಡು ಕಾಸಿಗೆ ಆಸೆ ಪಡದ ವ್ಯಕ್ತಿಗಳಿದ್ರು. ಇಂತಹ ಕೆಲವು ಕುಟುಂಬಗಳ ಮಧ್ಯೆ ಕದನ ಶುರುವಾಗಿತ್ತು. ಆ ಸಣ್ಣ ಕದನ ಶುರುವಾಗದೇ ಇದ್ದಿದ್ರೆ ಭೀಮಾ ತೀರ ಕೆಂಪಾಗುತ್ತಿರಲಿಲ್ಲ. ಆದ್ರೆ ಭೀಮಾ ತೀರದ ಆ ಕುಟುಂಬಗಳ ಮಧ್ಯೆ ಸಿಲ್ಲಿ ವಿಚಾರಕ್ಕೆ ಜಗಳ ಆಗತ್ತೆ. ಆ ಗಲಾಟೆಗಳು, ಆ ಗಲಾಟೆಯಿಂದ ಹುಟ್ಟಿಕೊಂಡ ಸೇಡು, ಆ ಗಲಾಟೆ ಬಳಿಕ ಕೆಲವರಿಗೆ ಮೈ ಗಂಟಿಕೊಂಡ ಪ್ರತಿಷ್ಠೆ ಅನ್ನೋ ಭೂತ ಸೊನ್ನದೂರಿನ ಒಂದಷ್ಟು ಮನೆಗಳನ್ನ ನೆಲಸಮ ಮಾಡಿಬಿಡ್ತು. ಅಪ್ಪ, ಅಮ್ಮ, ಮಕ್ಕಳು, ಸೊಸೆಯಂದಿರು ಇದ್ದ ಮನೆ ಸ್ಮಶಾನದಂತೆ ಬದಲಾಗಿದೆ. ಈಗಲೂ ಆ ಮನೆಗಳು ಬಿಕೋ ಎನ್ನುತ್ತಿವೆ. ಇದು ಸೊನ್ನದಲ್ಲಿರೋ ಕಿಣಗಿ ಕುಟುಂಬದ ಮನೆ. 100 ಎಕರೆ ಜಮೀನು ಹೊಂದಿದ್ದ ಕುಟುಂಬ, 100 ಜನರಿಗೆ ಊಟ ಹಾಕಿದ್ದ ಮನೆ ಇದು. ಆದ್ರೆ ಈಗ ಈ ಮನೆಗೆ ನೆಲಸಮ ಆಗೋಗಿದೆ. ಕಲ್ಲುಗಳಿಂದ ಕಟ್ಟಿದ್ದ ಮನೆ ಈಗ ಬಿದ್ದೋಗಿದೆ. ಕಳೆದ 30 ವರ್ಷಗಳ ಹಿಂದೆ ಈ ಮನೆಯ ಸುತ್ತಲೂ, ಈ ಮನೆಯ ದಾರಿಯಲ್ಲಿ ಅದೇನೋ ಕಳೆಗಿರ್ತಿತ್ತು, ಅದೇನೋ ವೈಬ್ರೇಷನ್ ಇರ್ತಿತ್ತು. ಆದ್ರೀಗ ನೋಡಿ, ಮನೆಗೆ ಕಣ್ಮರೆ ಆಗ್ಬಿಟ್ಟಿದೆ. ಬೀದಿ ಆ ದಿನಗಳಲ್ಲಿದ್ದ ಕಳೆಯನ್ನ ಕಳೆದುಕೊಂಡಿದೆ. ಸೊನ್ನದ ಕಿಣಗಿ ಕುಟುಂಬದ ಮನೆ. ಇಲ್ಲಿನ ಪರಿಸ್ಥಿತಿ ನೋಡಿಕೊಂಡು ಮುಂದೆ ಹೋದ್ರೆ ಮತ್ತೊಂದು ಮನೆ ಸಿಗತ್ತೆ. ಅದುವೇ ಚಂದಪ್ಪ ಹರಿಜನ ಬದುಕಿ ಬಾಳಿದ್ದ ಮನೆ.
ಕಲ್ಲಿನಲ್ಲಿ ಕಟ್ಟಿದ್ದ ಈ ಮನೆಯನ್ನ ನೋಡಿ, ಪೊದೆಗಳ ಮಧ್ಯೆ ಮುಚ್ಚಿ ಹೋಗಿದೆ. ಮನೆಯ ಸುತ್ತಲೂ ಬರೀ ಮುಳ್ಳು ಗಿಡಗಳೇ ಬೆಳೆದಿವೆ. ಒಂದು ಕಾಲದಲ್ಲಿ ಭೀಮಾ ತೀರದ ಚಂದಪ್ಪ ಹರಿಜನ ಕುಟುಂಬಕ್ಕೆ ಆಸರೆಯಾಗಿದ್ದ ಮನೆಗಿದು. ಕಷ್ಟ ಅಂತ ಮನೆಗೆ ಬಂದವರಿಗೆ ಸಹಾಯ ಮಾಡಲು ನೆರಳು ನೀಡಿದ ಮನೆಗಿದು. ಇಂತಹ ಮನೆಯಲ್ಲಿ ಚಂದಪ್ಪ ಹರಿಜನ ಕುಟುಂಬ ವಾಸವಿತ್ತು. ಆದ್ರೀಗ ಗಿಡಗಂಟಿಗಳ ಮಧ್ಯೆ ಮರೆಯಾಗಿ ಹೋಗಿದೆ. ಭೀಮಾ ತೀರದ ಮಣ್ಣು ಕೆಂಪಾಗುತ್ತಿದ್ದ ಸಮಯದಲ್ಲಿ ಜನರಿಂದ ತುಂಬಿ ತುಳುಕುತ್ತಿದ್ದ ಮನೆಗಿದು. ಇನ್ನೇನು ದಿನಗಳು ಕಳೆದ್ರೆ ಸಂಪೂರ್ಣವಾಗಿ ಗಿಡಗಳಲ್ಲಿ ಮುಚ್ಚಿ ಹೋಗುತ್ತೇನೋ. ಈ ಮನೆಯಿಂದ ಮುಂದೆ ಹೋದ್ರೆ, ಈ ಮನೆಯಿಂದ ಸ್ವಲ್ಪ ದೂರ ನಡೆದುಕೊಂಡು ಹೋದ್ರೆ ಸಾಕು, ಮುಂದೆ ಸಿಗೋದೆ ಭೀಮಾ ನದಿ. ಸೊನ್ನದ ಊರನ್ನ ಸುತ್ತಾಡಿದ ನಂತರ ಕುತೂಹಲದಿಂದ ನೋಡಲು ಹೊರಟಿದ್ದು ಭೀಮೆಯ ಬ್ರಿಡ್ಜ್ ಕಡೆಗೆ. ಸೊನ್ನದಿಂದ ಮುಂದಕ್ಕೆ ಹೋಗಿ ರೈಟ್ಗೆ ಟರ್ನ್ ಆದ್ರೆ ಕಾಣಿಸೋದೇ ಭೀಮಾ ಬ್ರಿಡ್ಜ್. ಈ ಭೀಮೆಯನ್ನ ನಂಬಿ ಕೆಟ್ಟವರಿಲ್ಲ, ಭೀಮೆಯನ್ನ ನಂಬಿ ಮೋಸ ಹೋದವರಿಲ್ಲ. ಭೀಮೆಯ ನೀರು ಬಳಸಿ ಶ್ರೀಮಂತರಾದವರೆಷ್ಟೋ ಲೆಕ್ಕಬೇಕಿಲ್ಲ. ಈಗಲೂ ಕೂಡ ಭೀಮೆಯನ್ನೇ ನಂಬಿ ರೈತರು ಬದುಕುತ್ತಿದ್ದಾರೆ. ಇದರ ಜೊತೆಗೆ ಭೀಮಾ ತೀರ ಅದೆಷ್ಟೋ ಹತ್ಯೆಗಳಿಗೆ ಸಾಕ್ಷಿಯಾಗಿದೆ. ಇಲ್ಲಿ ಗುಂಡಿನ ಚಕಮಕಿಗಳೇ ನಡೆದು ಹೋಗಿದೆ. ನದಿ ದಡದಲ್ಲದೆ ನೆತ್ತರು ಚೆಲ್ಲಿದೆ. ಈ ಭೀಮಾ ಬ್ರಿಡ್ಜ್ನಿಂದ ಮುಂದಕ್ಕೆ ಹೋದಾಗ ಕಾಣಿಸೋದೆ ದೇವಣಗಾವ. ಈ ದೇವಣಗಾವಕ್ಕೂ ಸೊನ್ನಕ್ಕೂ ಮಧ್ಯೆ ಇರೋದೇ ಭೀಮಾ ಬ್ರಿಡ್ಜ್. ಈ ಭೀಮಾ ಬ್ರಿಡ್ಜ್ನ ಆ ಕಡೆ ಇರುವ ಸೊನ್ನದ ಕುಟುಂಬಕ್ಕೂ ಈ ಕಡೆ ಇರೋ ದೇವಣಗಾವ ಕುಟುಂಬಕ್ಕೂ ವೈಷಮ್ಯ ದೊಡ್ಡದಾಗಿ ಹತ್ಯೆಗಳು ನಡೆದೇ ಬಿಡ್ತಾವೆ. ಹೀಗೆ ಭೀಮಾ ತೀರದ ನೆತ್ತರ ಕಥೆಗಳಿಗೆ ಸಾಕ್ಷಿಯಾಗಿದ್ದ ಎರಡು ಊರುಗಳು ಮತ್ತು ಭೀಮಾ ಬ್ರಿಡ್ಜ್ನ ನೋಡ್ತಾ ಹೊರಟಾಗ ನಮಗೆ ಮೊದಲಿಗೆ ಕಂಡಿತ್ತು ಒಂದು ಮನೆ. ಆ ಮನೆಯೇ ಬಸವರಾಜ್ ತಾವರೆಖೇಡ ಮನೆ. ಇವರು ಭೀಮಾ ತೀರದ ಕೇಶಪ್ಪ ತಾವರೆಖೇಡ ಅವರ ಸಹೋದರ. ವೃತ್ತಿಯಲ್ಲಿ ಗುತ್ತಿಗೆದಾರ, ಸಾಮಾಜಿಕವಾಗಿಯೂ ಕೆಲಸ ಮಾಡ್ತಿರೋ ಬಸವರಾಜ್ ತಾವರೆಖೇಡ ತಮ್ಮ ಸಹೋದರ ಕೇಶಪ್ಪ ತಾವರೆಖೇಡ ಬಗ್ಗೆ, ಅಂದಿನ ಕಥೆಗಳ ಬಗ್ಗೆ ಇವರ ಬಳಿ ಕೇಳಿ ತಿಳಿದುಕೊಳ್ಳೋಕೆ ಮುಂದಾದ್ವಿ. ಕೇಶಪ್ಪ ತಾವರೆಖೇಡ ಎಂತಹ ಗಟ್ಟಿಯಾಳು. ಕೇಶಪ್ಪ ಯಾಕೆ ಭೀಮೆಯಲ್ಲಿ ಅಬ್ಬರಿಸಿದ್ರು? ಕೇಶಪ್ಪ ಆವತ್ತು ಪೊಲೀಸರ ಎದುರೇ ತಿರುಗಿ ಬಿದ್ದಿದ್ದು ಹೇಗೆ? ದೊಡ್ಡ ಬೆಟಾಲಿಯನ್ ಪಡೆಯನ್ನೇ ಹೆದರಿಸಿದ್ ಹೇಗೆ ಅನ್ನೋ ರೋಚಕ ದೃಶ್ಯ ಒಂದು ಕ್ಷಣ ಕಣ್ಮುಂದೆ ಬಂದೋಯ್ತು. ಕೇಶಪ್ಪ ಅವರ ಗತ್ತು ಹೇಗಿದೆ ಅನ್ನೋದು ಈ ಫೋಟೋ ನೋಡಿದ್ರೆ ಗೊತ್ತಾಗ್ಬಿಡತ್ತೆ. ವೈಟ್ ಅಂಡ್ ವೈಟ್ ಶರ್ಟು, ಪ್ಯಾಂಟು, ಕಣ್ಣಿಗೆ ಕೂಲಿಂಗ್ ಗ್ಲಾಸು, ಹುರಿ ಮೀಸೆ, ಉದ್ದನೆಯ ಗಡ್ಡ, ಮುಖದಲ್ಲಿ ನಗು, ಕೈಯಲ್ಲಿ ಡಬಲ್ ಬ್ಯಾರಲ್ ಗನ್ನು, ಹೆಗಲಿಗೆ ಆ ಡಬಲ್ ಬ್ಯಾರಲ್ಗೆ ಬೇಕಿರೋ ಗುಂಡುಗಳಿರೋ ಬೆಲ್ಟು.
ಬಂದೂಕು ಹಿಡಿದು ನಿಂತ್ರೆ ಎದುರಾಳಿಗಳು ನಿಂತಲ್ದೆ ಗಡಗಡ ಅಂತ ನಡುಕ್ ಹೋಗ್ತಿದ್ರು. ಈತನ ಬಳಿ ಬಂದೂಕು ಇದೆ ಅಂದ್ರೆ ವೈರಿಗಳು 1 ಕಿಲೋಮೀಟರ್ ದೂರ ಹೋಗಿ ನಿಲ್ತಿದ್ರಂತೆ. ಹತ್ತಿರ ಕೂಡ ಬರ್ತಿರ್ಲಿಲ್ಲ. ಯಾಕಂದ್ರೆ ಕೇಶಪ್ಪನ ಗಟ್ಟಿ ಗುಂಡಿಗೆ ಮುಂದೆ ಎದೆಯುಬ್ಬಿಸಿ ನಿಲ್ಲೋರೇ ಇರಲಿಲ್ಲ. ಹೀಗೆ ಹಂತಕರಿಗೆ ಹಂತಕ ನಾನು ಅನ್ನೋ ರೀತಿ ಭೀಮಾ ತೀರದಲ್ಲಿ ತನ್ನದೇ ಸಾಮ್ರಾಜ್ಯ ಕಟ್ಟಿದ್ರು. ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡ್ತಿದ್ರು. ಅಂಥವ್ರು ಇರೋದಿಲ್ಲ ಸರ್. ಅಲ್ಲಿ ಅವೇರಾಗ ನೀವು ಕೇಳಿದ್ರೆ ಮೈ ಜುಮ್ ಅಂತದ ರೀ. ಈ ತಾಲೂಕು ಏರಿಯಾದಾಗಿದ್ದರೆ ಇವ ಸುಮಾರನ ಇವ ಗುಂಡಾನ ಅಂತೇಳಿ ಅವನಿಗೆ ಇದು ಮಾಡಿದಿಲ್ಲ ರೀ. ಒಂದು ಈ ಭಾಗದಾಗ ಒಬ್ಬ ಯಜಮಾನ ಅದನಪ್ಪಲೆ ಆ ಟೈಪ್ ಇದ್ದ. ಕೆಟ್ಟ ಎಲ್ಲರ ಘಟನೆಗಳು ನಡೆದ್ರೆ ಅಲ್ಲಿ ಹೋಗಿ ನಿಂದಿರ್ತಿದ್ದ. ಯಾರೇ ಬಡ ಜನರ ಬಗ್ಗೆ ಅನ್ಯಾಯ ಮಾಡ್ಲಕ್ಕತ್ರ ಹೋಗಿ ನಿಂತು ಹೋರಾಡವ್ರಿ. ಭೀಮಾ ತೀರದ ರಕ್ತ ಚರಿತ್ರೆಗೆ ಕೇಶಪ್ಪ ತಾವರೆಖೇಡ ಎಂಟ್ರಿ ಕೊಟ್ಟಿದ್ದು ಆಕಸ್ಮಿಕವಾಗಿ. ಆದ್ರೆ ಎಂಟ್ರಿ ಕೊಟ್ಟ ಮೇಲೆ ಭೀಮಾ ತೀರದಲ್ಲಿ ಕೇಶಪ್ಪ ತಾವರೆಖೇಡ ಸೃಷ್ಟಿಸಿದ್ದು ಯಾರು ಊಹಿಸಿರದಂತಹ ರಣರೋಚಕ ಚರಿತ್ರೆ. ಎಸ್, ಕೇಶಪ್ಪ ತಾವರೆಖೇಡಗೆ ಭಯ ಅನ್ನೋದೇ ಇರಲಿಲ್ಲ. ಯಾವ ಆತಂಕವೂ ಇರಲಿಲ್ಲ. ಆಸ್ತಿ ಪಾಸ್ತಿ ಬೇಕಿರ್ಲಿಲ್ಲ. ಇಷ್ಟೆಲ್ಲಾಗಿದ್ಮೇಲೆ ಕೇಶಪ್ಪ ತಾವರೆಖೇಡಗೆ ಏನೇನೂ ಬೇಕಿರ್ಲಿಲ್ಲ. ಆದ್ರೆ ತಮ್ಮ ತಂಟೆಗೆ ಬಂದ್ರೆ ಬಿಡೋ ವ್ಯಕ್ತಿಯಾಗಿರ್ಲಿಲ್ಲ. ನಮ್ಮ ಮನೆತನದಾಗ ಬೋರಿಗಾರದು ದೋಸ್ತಿ ಕಟ್ಲಿಕ್ಕೆ ಕಾರಣ ಏನು, ನಮ್ಮ ಸಮಾಜದವ ನಮ್ಮವ ಅನ್ನೋದು ಒಂದು ಇತಿಹಾಸ ಅವ್ರಿಗೆ. ಹೆಮ್ಮೆ ಅವನಿಗೆ. ದೋಸ್ತಿಗಾಗಿ ಹೋಗಿ ಪ್ರಾಣ ಕೊಟ್ಟನ ಹೊರತಾಗಿ ನಮ್ಮ ಮನೆತನ ಕೈ ಪ್ರಾಣ ಕೊಟ್ಟಿಲ್ಲ ರೀ. ಅವನ ಮನಸ್ಸಿನೇ ಬತ್ತ ಬಿಡ್ತಿಲ್ಲ ರೀ. ಯಾರು ಹೇಳಿದ್ದು ಕೇಳೋವಲ್ಲ, ತನ್ನ ಮನಸ್ಸಿಗೆ ಬಂದಿದ್ದು ಮಾಡೋ. ನೋಡಪ್ಪ ಹಿಂಗದ ಅವ್ರೇನು ಮಾಡೋರು, ಅವರೆಲ್ಲ ದುಷ್ಟರದ. ಯಾರು ಎಲ್ಲರೇ ಅವರು ಆ ಟೈಮ್ದಾಗ ಕಳು ಮಾಡಿ ಮಂದಿ ಮೇಲೆ ಅತ್ಯಾಚಾರ ಮಾಡಿ ರೊಕ್ಕ ಗಳಿಸೋರ ಮೇಲೆ ಭಯಂಕರ ಸಿಟ್ಟಾಗವ್ರು. ದುಡಿದು ಉಣ್ಬೇಕನ್ನವ್ರಿ. ಫ್ರೆಂಡ್ಸ್ ಜೊತೆ ಹೆಚ್ಚಾಗಿ ಇರ್ತಿದ್ದ ಕೇಶಪ್ಪ ಭೀಮಾ ತೀರದಲ್ಲಿ ತನ್ನದೇ ಚಾಪ್ಟರ್ ಓಪನ್ ಮಾಡೇ ಬಿಟ್ಟಿದ್ರು. ಆವತ್ತೊಂದು ದಿನ ಪೊಲೀಸರು ಕೇಶಪ್ಪನ ಮೇಲೆ ಫೈರ್ ಮಾಡ್ತಾರೆ. ಆಗ ಪೊಲೀಸರ ಮೇಲೆಯೇ ಕೇಶಪ್ಪ ತಿರುಗಿ ಬೀಳ್ತಾರೆ. ಹಾಗೆ ತಿರುಗಿ ಬಿದ್ದಿದ್ದು ಯಾಕೆ ಅಂತ ಕೇಶಪ್ಪನ ಸೋದರ ಬಸವರಾಜ್ ತಾವರೆಖೇಡ ಅವರೇ ಹೇಳ್ತಾರೆ, ಕೇಳಿ. ನಮ್ಮ ಅಕ್ಕವ್ರ ಮನೆ ಅದು ಮನ್ಕೊಂಡಾಗ ಅವರು ರಾತ್ರಿ ಫೈರಿಂಗ್ ಅವರು ಮಾಡ್ಯಾರ, ಇವನು ಮಾಡ್ಯಾನ. ಹಿಂದಿಗಡೆ ಹೊತ್ತು ಹೊಂಟು ಟೈಮ್ದಾಗ ಒಬ್ಬರು ಚೈದವ್ರು ಹಿಂಗೆ ಕೇಶಪ್ಪ ನಿನಗೆ ಶೂಟ್ ಆರ್ಡ್ರ್ ಅದ, ನೀ ಸಣ್ಣ ಆಗತ್ತಾಗತ್ತೇಳಿ ಮೈಕ್ನಾಗ ಅಲೌನ್ಸ್ ಮಾಡಿದಾಗ ಅವ್ನಿಗೆ ಗೊತ್ತಾಗ್ಯದ್ರಿ. ಹಿಂಗೆ ನಾನು ಅವ ಏನಂದನ, ನೋಡ್ರಿ ನನಗೆ ವೈರಿ ಬಂದಿರ್ತೇಳಿ ನಾ ಫೈರಿಂಗ್ ಮಾಡಿ, ನಾನು ನಿಮ್ಮ ಮೇಲೆ ಫೈರಿಂಗ್ ಮಾಡ್ತಿಲ್ಲ, ನನಗೆ ಯಾರೋ ಹೊಡ್ಲಿಕ್ಕೆ ಬಂದಿರ್ತೇಳಿ ನಾ ಫೈರಿಂಗ್ ಮಾಡೀನಿ, ನೀವು ಬಿಟ್ಟರೆ ನಾನು ಬಿಡ್ತೀನಿ, ನಿಮ್ಮ ಜೋಡಿ ಶರಣಾಗತ್ತಾನೆ ಅಂತ ಹೇಳಿ ಬಂದು ಅವ್ರ ಜೋಡಿ ಶರಣಾಗ್ತಾಗೇನ್ರಿ. ಆ ಟೈಮ್ದಾಗ ಶರಣಾಗ್ತಾಗಿ ತೊಗೊಂಡು ಸಿಂಧಿಗೆ ಬಂದಾಗ ನೋಡ್ಬೇಕು ಜನರು ಒಂದು 10-20 ಸಾವಿರ ಜನ ಐತ್ರಿ. ಆ ಟೈಮ್ದಾಗ ಕಾಲಿಗೆ ಕೈಗೆಲ್ಲ ಬಿಡಿ ಹಾಕಿದ್ರು. ಬಸವರಾಜ್ ತಾವರೆಖೇಡ ಅವರು ಮಾತನಾಡ್ತಾ ಇದ್ದಾಗಲೇ ಪಕ್ಕದಲ್ಲೇ ಇದ್ದ ಮತ್ತೊಬ್ಬ ವ್ಯಕ್ತಿ ಮಾತಿಗೆ ಇಳಿದ್ರು. ನೋಡೋದಕ್ಕೆ ಸಾಧು ಸ್ವಭಾವದ ವ್ಯಕ್ತಿಯಂತೆ ಕಂಡ್ರೂ ಸಹ ಇವರು ಒಂದು ಕಾಲದಲ್ಲಿ ಭೀಮಾ ತೀರದಲ್ಲಿ ಸದ್ದು ಮಾಡಿದ್ದ ವ್ಯಕ್ತಿನೂ ಹೌದು. ಇವರ ಹೆಸರು ಗಾಲಿಬ್. ಗಾಲಿಬ್ ಮತ್ತು ಕೇಶಪ್ಪ ತಾವರೆಖೇಡ ಒಂದು ಕಾಲದಲ್ಲಿ ವಿರೋಧಿ ಬಣದಲ್ಲಿ ಇದ್ದವರು. ಇವರೆಲ್ಲರೂ ಈಗ ಒಂದಾಗಿದ್ದಾರೆ. ದ್ವೇಷವನ್ನು ಮರೆತು ಬದುಕುತ್ತಿದ್ದಾರೆ. ಸೇಡನ್ನ ಸೈಡಿಗಿಟ್ಟಿದ್ದಾರೆ. ನಾವೆಲ್ಲ ಒಂದೇ ಅನ್ನೋ ಸಂದೇಶ ಸಾರುತ್ತಾ ಸ್ನೇಹ ಪ್ರೀತಿಯಿಂದ ಬದುಕ್ತಿದ್ದಾರೆ. ಗೆಳೆಯದರು ಅವ ನಮಗೆ ವೈರಿ ಇದ್ರು ಅವ್ರು ಆ ಟೈಮ್ದಾಗ. ಇವ್ರೇನು ಸಾಮಾನ್ಯ ಮಾತಾರನ್ರಿ ಇವರು. ಆಯ್ತಾಯ್ತು ಹೋಗೋದ್ರಿ ಜಲ್ಲಿಗೆ. ಇವ್ರದೇ ಮಂತನ ಜಗಳ ಅಲ್ರಿ ಇವ್ರದ್ದು ತವ್ರ ಕಡೆಯವ್ರದ್ದು ಜಾತಿದು ರೀ. ಈ ಜಾತಿ ಬ್ಯಾಗ್ದಾಗ ನಾವು ತಿರುಗಾಡಿ ಹೇಳಿ ಮಾಡಿದೆವು. ಮುಂದೆ ನಮ್ಮ ಮಾಮಾರಿ ಬಸ್ ಮಾಲಕರು ಅವರು ಎಲ್ಲರೂ ಒಂದು ನೋಡ್ರಪ್ಪ ಆಗಿದ್ದು ಹೋಗ್ಯವ, ಬಿಟ್ಟು ಬಿಡಮ್, ನಾವು ಬಿಡಮ್, ನೀವು ಬಿಡಮ್, ಎಲ್ಲರೂ ಚೆಂದಾಗಿರಮ್ಮ. ಆಯ್ತು ಶಾಣಪ್ಪ ಅಂತೇಳಿ ಚೇರ್ಮನ್ ಹೇಳಿದ್ರು. ಬಿಜಾಪುರ ಜೇನಾಗಿದ್ರಿ. ಇದಾದ ನಂತರ ಬಸವರಾಜ್ ತಾವರೆಖೇಡ ಅವರ ಜೊತೆ ಮಾತನಾಡ್ತಿರೋವಾಗ್ಲೇ ಕೇಶಪ್ಪ ತಾವರೆಖೇಡರ ಮಗ ಮಂಜುನಾಥ್ ತಾವರೆಖೇಡ ಇಲ್ಲಿಗೆ ಬಂದ್ರು. ಈಗಲೂ ತಾವರೆಖೇಡ ಕುಟುಂಬ ಒಟ್ಟಾಗಿ ಬದುಕ್ತಿದೆ ಎಂಬುದಕ್ಕೆ ಈ ದೃಶ್ಯ ಸಾಕ್ಷಿಯಾಗಿದೆ. ಭೀಮಾ ತೀರದಲ್ಲಿ ಪ್ರತಿಷ್ಠೆ, ಸೇಡು,
ಕುಟುಂಬಗಳ ನಡುವಿನ ಹೊಡೆದಾಟದಲ್ಲಿ ಆ ಊರು ಆಗ ಹೇಗೆ ಬದಲಾಗಿ ಹೋಗಿತ್ತು? ಆ ಹತ್ಯೆಗಳ ಬಳಿಕ ಆ ಗ್ರಾಮ ಈಗ ಹೇಗಿದೆ? ಊರಿನ ಜನರು ಹೇಳೋದೇನು? ಎಲ್ರೂ ಒಗ್ಗಟ್ಟಾಗಿದ್ದಾರಾ? ಅಲ್ಲಿನ ರಿಯಲ್ ಚಿತ್ರಣವನ್ನ ತೋರಿಸ್ತೀವಿ ನೋಡಿ. ದೇವಣಗಾವ, ಭೀಮಾ ತೀರದ ದೇವಣಗಾವ. ಭೀಮಾ ತೀರದಲ್ಲಿ ಸದ್ದು ಮಾಡಿದ್ದ ಗ್ರಾಮಗಳಲ್ಲಿ ಒಂದು. ಈ ಗ್ರಾಮಕ್ಕೆ ಎಂಟ್ರಿ ಕೊಟ್ಟ ಬಳಿಕ ಭೀಮಾ ತೀರದ ರಕ್ತ ಚರಿತ್ರೆಯ ಆ ದಿನಗಳು ಮತ್ತು ಈಗಿನ ದಿನಗಳ ಬಗ್ಗೆ ಕೆದಕಿದ್ವಿ. ಭೀಮಾ ತೀರದ ದೇವಣಗಾವ ಮತ್ತು ಸೊನ್ನಾದ ಮಣ್ಣಿನ ಬಗ್ಗೆ, ಈ ಮಣ್ಣಿನಲ್ಲಿ ಹುಟ್ಟಿದ ವ್ಯಕ್ತಿಗಳ ಬಗ್ಗೆ ಕೇಳಿದ್ವಿ. ಆಗ ಜನರ ರಿಯಾಕ್ಷನ್ನೇ ಬೇರೆ ರೀತಿ ಇತ್ತು. ಯಾರ ಹೆಣ್ಣು ಮಕ್ಕಳು ತಾಯಿ ತಂದಿಗೆ ಮಕ್ಕಳಿಗೆಲ್ಲ ಅವ್ರ ಮನೆಯನ್ನ ಅವ್ರವ್ರ ವ್ಯಕ್ತಿಗೆ ದ್ವೇಷಿದ್ರೆ ಅವ್ರ ಮನೆ ಹೆಣ್ಣು ಮಕ್ಕಳಿಗೆ ಅವ್ರು ಏನು ಮಾಡಿಲ್ಲ. ಯಾರು ಇಲ್ಲ. ಅಮೀನ್ ಸಾಬ್ ಔಟಿ ಹಂಗಿಲ್ಲ, ಕೇಸಪ್ಪ ಜೇರ್ಮನ್ ಇಲ್ಲ, ಶಿವಾಜಿ ಎಲ್ಲ ಗಂಗನಳ್ಳಿ ಅವ್ರು ಯಾರು ಜನರಿಗೆಲ್ಲ ಸರ್ ಮನೆ ಪಕ್ಕದಲ್ಲಿ ತೊಂದರೆ ಕೊಟ್ಲ ಅವರು. ಅವ್ರ ಮೇಲೆ ಗೋಳಿಬಾರ ಯಾರಿಗೇನು ಅಂದ್ರೆ ಅಪವಾದ ಕೊಟ್ಟವ್ರು ಅಂತ ಒಳ್ಳೆಯವರು. ಈಗ ನೋಡ್ರಿ ಜಹಾಂಗೀರ್ ಔಟಿ ಅಂತ ಅಮೀನ್ ಸಾಬ್ ಪುತ್ರ, ಕೇಸಪ್ ಜೇರ್ಮನ್ ಮಗ ಮಂಜುತ್ ಅವ್ರ ಕಡೆ ಆತ್ಮೀಯ ದೋಸ್ತರು ಒಂದೇ ತಾಂಡೆ ಊಟ ಮಾಡ್ತಾರ ಅವರು. ಭೀಮಾ ತೀರದ ದೇವಣಗಾವ ಅಂದ್ರೆ ಬರೀ ರಕ್ತ ಚರಿತ್ರೆ ಅಲ್ಲ, ಇಲ್ಲಿ ಸ್ನೇಹ ಜೀವಿಗಳಂತಹ ಜನ ಬದುಕ್ತಾಗಿದ್ದಾರೆ. ಆಗಲೂ ಈಗಲೂ ಸ್ನೇಹಿತರಂತೆ ಇದ್ದಾರೆ. ಅಭಿವೃದ್ಧಿಗೆ ಕೈ ಜೋಡಿಸಿದ ಹಲವು ಸಾಧಕರ ನೆಲಾಗಿದು. ಆದರೆ ಕುಟುಂಬಗಳ ನಡುವೆ ನಡೆದ ಜಿದ್ದಿಗೆ ಇಡೀ ಗ್ರಾಮಕ್ಕೆ ಕೆಟ್ಟ ಹೆಸರು ಅಂಟಿಕೊಂಡಿದೆ. ವಿಷಯ ಏನಿಲ್ಲ, ಏನೋ ಒಂದು ವೈಯಕ್ತಿಕ ಅವ್ರವ್ರ ಒಂದು ಆಸ್ತಿ ಸಲುವಾಗಿ ಏನೋ ಒಂದು ಸಣ್ಣ ಪುಟ್ಟ ಜಗಳ ಆಗಿ ಏನೋ ಒಂದು ಮರ್ಡರ್ ಆಗಿ ಏನೋ ಆಗಿತ್ತು. ಅದೇನೋ ಮಾಧ್ಯಮ ಜೊತೆ ಎಲ್ಲ ಏನೋ ದೇವಣಗಾಂವ ಗ್ರಾಮ ಇಲ್ಲಿ ಅಂತ ಜನರೊಟ್ಟು ಒಳ್ಳೆಯವ್ರು ಯಾರು ಇಲ್ಲತ್ತಿಕ್ ನಾ ಹೇಳ್ತೀನಿ. ಇವತ್ತು ನಮ್ಮ ಸಿಂದಗಿ ತಾಲೂಕದ ದೇವಣಗಾಂವ ಅತ್ಯಂತ ಒಂದು ಹೆಸರುವಾಸಿ. ದೇವಣಗಾವದ ಜನರನ್ನ ಮಾತನಾಡಿಸ್ತಾ ಇಲ್ಲಿನ ಸಿದ್ದಪ್ಪ ಬೋರಗಿ ಮನೆಗೆ ಹೋಗ್ತೀವಿ. ಊರಿನ ಅಗಸಿ ಇದೆ. ಆ ಅಗಸಿ ದಾಟಿ ಹೋದಾಗ ಸಿಗೋದೆ ಲಕ್ಷ್ಮೀ ದೇವಾಲಯ. ಈ ಲಕ್ಷ್ಮೀ ದೇವಾಲಯದ ಪಕ್ಕದಲ್ಲೇ ಸಿದ್ದಪ್ಪ ಬೋರಗಿ ಕುಟುಂಬದ ಮನೆ ಇತ್ತು. ಒಂದು ಕಾಲದಲ್ಲಿ ಜನರಿಂದ ಸದಾ ತುಂಬಿ ತುಳುಕ್ತಾಗಿದ್ದ ಮನೆ ಸಂಪೂರ್ಣವಾಗಿ ಹಾಳಾಗಿತ್ತು. ಮನೆ ನೋಡ್ತಿರೋವಾಗ್ಲೇ ಆ ಮನೆಯ ಮುಂದೆಗೆ ಒಬ್ಬರು ವೃದ್ಧ ಮಹಿಳೆ ಕೂತ್ಕೊಂಡಿದ್ರು. ಇವರು ಯಾರು ಅಂತ ವಿಚಾರಿಸಿದಾಗ ಬೋರಗಿ ಕುಟುಂಬದವರೇ ಅನ್ನೋದು ಗೊತ್ತಾಗಿತ್ತು. ಇಷ್ಟೇ ಅಲ್ಲ, ತನ್ನ ಕುಟುಂಬದ ಬಗ್ಗೆ ಈ ವೃದ್ಧೆ ಮಾತನಾಡೋಕೆ ಶುರು ಮಾಡ್ತಾರೆ. ಹೆಣ್ಣಿಗೆ ಕೆಟ್ಟ ಮಾಡಿಲ್ಲ ನಾವು ಹುಚ್ಚುತ್ ಯಾರ ಹೆಣ್ಮಕ್ಳು ಎಂತವ್ರಿದ್ರು ಹಿಂಗ್ ಮಾಡಿ ಹಚ್ಚಿದ್ದು ಹಳ್ಳಿ ಹಿಂಗ್ ನೋಡ್ತಿದ್ದಿಲ್ರಿ ಅವ್ರು. ಇಲ್ಲೇ ಓಡಾಗ ನಡ್ಕೊಂಡ್ರು ಇದ್ದಂಗಿದೇವಲ್ಲ, ಒಬ್ರು ಇದ್ರು ಇಂತ ಕಲ್ ಹೊಟ್ಪೆಟ್ಟ ಅದ್ರ ಸುದ್ದಿ ಅವ್ರು ಯಾವತ್ತ ಇದಾರೆ ನೀವ್ ಒಳಗೋರಿ. ಇದೇ ಮಂತ್ರಿ ಕೇಸಪ್ಪಣ್ಣ, ಸೂರಪ್ಪಣ್ಣ, ಕಲ್ಯಾಣ ಮಾಳ ಪೂಜಾರಿ, ಶಿವಾಜಿ ಮುತ್ತೆ ಇರೋರಿ. ದೇವಣಗಾವದ ಮನೆಗಳನ್ನ ನೋಡಿದ ನಂತರ ನಾವು ಹೊರಟಿದ್ದು ಮತ್ತೊಂದು ಊರಿಗೆ. ಆ ಊರು ಭೀಮಾ ತೀರದ ಹತ್ಯಾಕಾಂಡಗಳಿಗೆ ಸಾಕ್ಷಿಯಾಗಿದ್ದ ಊರು.